ಎಲ್ಲ ಸ್ಪರ್ಧಾರ್ಥಿಗಳಿಗೂ ಅಟ್ ಕಾಂಪಿಟೇಟಿವ್ 1995 ಚಾನಲ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ತರಗತಿಯಲ್ಲಿ ನಾವು ವೇದಕಾಲದ ಸಂಸ್ಕೃತಿಯ ಬಗ್ಗೆ ತಿಳ್ಕೊಳ್ಳೋಣ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈಗ ಮೊದಲನೇ ಪ್ರಶ್ನೆ ಬಂದು, ವೇದಕಾಲದ ಸಂಸ್ಕೃತಿಯು ಭಾರತದಲ್ಲಿ ಯಾರ ಆಗಮನದೊಂದಿಗೆ ಆರಂಭವಾಯಿತು? ವೇದಕಾಲದ ಸಂಸ್ಕೃತಿ ಭಾರತದಲ್ಲಿ ಯಾರ ಆಗಮನದೊಂದಿಗೆ ಆರಂಭ ಆಯಿತು? ಎ ದ್ರಾವಿಡರು, ಬಿ ಆರ್ಯ ಜನಾಂಗ, ಸಿ ಮೊಘಲರು, ಡಿ ಬ್ರಿಟಿಷರು. ಆನ್ಸರ್ ಬಂದು ಬಿ ಆರ್ಯ ಜನಾಂಗ. ವೇದಕಾಲದ ಸಂಸ್ಕೃತಿ ಭಾರತದಲ್ಲಿ ಆರ್ಯರೊಂದಿಗೆ ಆರಂಭ ಆಗುತ್ತೆ. ಆರ್ಯರ ಆಗಮನದೊಂದಿಗೆ ಆರಂಭ ಆಗುತ್ತೆ. ನಂತರ ಎರಡನೇ ಪ್ರಶ್ನೆ, ವೇದಕಾಲದ ಸಂಸ್ಕೃತಿಯು ಮೊದಲು ಯಾವ ನದಿ ಬಯಲಿನಲ್ಲಿ ತಲೆ ಎತ್ತಿತು? ವೇದಕಾಲದ ಸಂಸ್ಕೃತಿ ಯಾವ ನದಿ ಬಯಲಿನಲ್ಲಿ ತಲೆ ಎತ್ತಿತು? ಎ ಗಂಗಾ ನದಿ ಬಯಲು, ಬಿ ಯಮುನಾ ನದಿ ಬಯಲು, ಸಿ ಸರಸ್ವತಿ ನದಿ ಬಯಲು, ಡಿ ಸಿಂಧೂ ನದಿ ಬಯಲು. ಡಿ ಸಿಂಧೂ ನದಿ ಬಯಲು. ಇದಕ್ಕೆ ಉತ್ತರ ಬಂದು ಸರಸ್ವತಿ ನದಿ ಬಯಲು. ಯಾವುದು? ಸರಸ್ವತಿ ನದಿ ಬಯಲು. ವೇದಕಾಲದ ಸಂಸ್ಕೃತಿ ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ ತಲೆ ಎತ್ತುತ್ತೆ. ನಂತರ ಮೂರನೇ ಪ್ರಶ್ನೆ, ವೇದ ಎಂದರೆ ಏನು? ಎ ಇತಿಹಾಸ, ಬಿ ಜ್ಞಾನ, ಸಿ ಸಂಸ್ಕೃತಿ, ಡಿ ಜೀವನ. ಉತ್ತರ ಬಿ ಜ್ಞಾನ. ನಂತರ ಪ್ರಶ್ನೆ 4, ವೇದಗಳು ಒಟ್ಟು ಎಷ್ಟು ಇವೆ? ವೇದಗಳು ಒಟ್ಟು ಎಷ್ಟು ಇದ್ದಾವೆ? ಎ 2, ಬಿ 3, ಸಿ 4, ಡಿ 5. ವೇದಗಳು ಎಷ್ಟಿದ್ದಾವೆ? 4 ವೇದಗಳಿದ್ದಾವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ನಾವು 4 ವೇದಗಳನ್ನು ನೋಡ್ತೀವಿ. ನಂತರ ಪ್ರಶ್ನೆ 5, ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪ್ರಾಚೀನವಾದ ವೇದ? ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪ್ರಾಚೀನವಾದ ವೇದ ಅಂತ? ಎ ಯಜುರ್ವೇದ, ಬಿ ಸಾಮವೇದ, ಸಿ ಅಥರ್ವಣ ವೇದ, ಡಿ ಋಗ್ವೇದ. ಈ 4 ಆಪ್ಷನ್ಸಲ್ಲಿ ಸರಿಯಾದ ಆಯ್ಕೆ ಬಂದು ಋಗ್ವೇದ. ಡಿ ಋಗ್ವೇದ. ಅಂದರೆ ವೇದಗಳಲ್ಲಿ ಅತ್ಯಂತ ಪ್ರಾಚೀನ ವೇದ ಯಾವುದಪ್ಪ ಅಂತಂದರೆ ನಾವು ಋಗ್ವೇದನ ಕರಿತೀವಿ. ಅತ್ಯಂತ ಪ್ರಾಚೀನವಾದ ವೇದ, ಹಳೆಯ ವೇದ ಅಂತ ಕರಿತೀವಿ. ಹಳೆಯ ಕಾಲದ ವೇದ ಅಂತ ಕರಿತೀವಿ ನಾವು, ಪ್ರಾಚೀನ ವೇದ. ನಂತರ ವೇದಗಳು ಯಾವ ಭಾಷೆಯಲ್ಲಿವೆ? ವೇದಗಳು 6ನೇ ಪ್ರಶ್ನೆ, ವೇದಗಳು ಯಾವ ಭಾಷೆಯಲ್ಲಿವೆ? ಯಾವ ಭಾಷೆಯಲ್ಲಿ ನಾವು ವೇದಗಳನ್ನು ನೋಡ್ತೀವಿ? ಎ ಪಾಲಿ ಭಾಷೆ, ಬಿ ಪ್ರಾಕೃತ, ಸಿ ಸಂಸ್ಕೃತ, ಡಿ ಕನ್ನಡ. ನಾವು ವೇದಗಳನ್ನ ಯಾವ ಭಾಷೆಯಲ್ಲಿ ನೋಡ್ತೀವಿ? ನಾವು ವೇದಗಳನ್ನ ಸಂಸ್ಕೃತ ಭಾಷೆಯಲ್ಲಿ ನೋಡ್ತೀವಿ. ವೇದಗಳನ್ನ ಸಿ ಆನ್ಸರ್ ಬಂದು ಸಂಸ್ಕೃತ. ವೇದಗಳು ಸಂಸ್ಕೃತ ಭಾಷೆಯಲ್ಲಿ ಇದ್ದಾವೆ. ನಂತರ ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು? ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವಂತಹ ನದಿ ಯಾವುದು? ಎ ಗಂಗಾ, ಬಿ ಯಮುನಾ, ಸಿ ಸರಸ್ವತಿ, ಡಿ ಸಿಂಧು. ವೇದಗಳ ಕಾಲದಲ್ಲಿ ಹೆಚ್ಚು ಉಲ್ಲೇಖಗೊಂಡಿರುವಂತಹ ನದಿ ಯಾವುದಪ್ಪ ಅಂದರೆ ಅದು ಸರಸ್ವತಿ ನದಿ. ನಂತರ ಮುಂದಿನ ಪ್ರಶ್ನೆ, ಋಗ್ವೇದದ ಕಾಲವನ್ನು ಏನೆಂದು ಕರೆಯುತ್ತಾರೆ? ಎ ಉತ್ತರ ವೇದಕಾಲ, ಬಿ ಮಧ್ಯ ವೇದಕಾಲ, ಸಿ ಪೂರ್ವ ವೇದಕಾಲ, ಡಿ
ಆಧುನಿಕ ವೇದಕಾಲ. ಋಗ್ವೇದ ಕಾಲವನ್ನು ನಾವು ಏನಂತ ಕರಿತೀವಿ? ಏನಂತ ಕರಿತಾ ಇದ್ರು? ಪೂರ್ವ ವೇದಕಾಲ. ಏನಂತ ಕರಿತಾ ಇದ್ರು? ಪೂರ್ವ ವೇದಕಾಲ ಅಂತ ಕರಿತಾ ಇದ್ರು. ನಂತರ ಮುಂದಿನ ಪ್ರಶ್ನೆ, ಪೂರ್ವ ವೇದಕಾಲದಲ್ಲಿ ಸಮಾಜದ ಮೂಲ ಘಟಕ ಯಾವುದು? ಪೂರ್ವ ವೇದಕಾಲದಲ್ಲಿ ಸಮಾಜದ ಮೂಲ ಘಟಕ ಯಾವುದು? ಎ ಗ್ರಾಮ, ಬಿ ಕುಟುಂಬ, ಸಿ ರಾಜ್ಯ, ಡಿ ವರ್ಣ. ಋಗ್ವೇದದ ಕಾಲದಲ್ಲಿ ಪೂರ್ವ ವೇದ ಕಾಲದಲ್ಲಿ ಸಮಾಜದ ಮೂಲ ಘಟಕ ಯಾವುದಪ್ಪ ಅಂದರೆ ಕುಟುಂಬ ಆಗಿರುತ್ತೆ. ಯಾವುದಾಗಿರುತ್ತೆ? ಕುಟುಂಬ ಆಗಿರುತ್ತೆ. ನಂತರ 10ನೇ ಪ್ರಶ್ನೆಗೆ ಬರೋಣ. 10ನೇ ಪ್ರಶ್ನೆ, ಪೂರ್ವ ವೇದ ಕಾಲದಲ್ಲಿ ಕುಟುಂಬದ ಮುಖ್ಯಸ್ಥ ಯಾರಾಗಿದ್ದರು? ಪೂರ್ವ ವೇದ ಕಾಲದಲ್ಲಿ ಕುಟುಂಬದ ಮುಖ್ಯಸ್ಥರು ಯಾರಾಗಿದ್ದರು? ಎ ತಾಯಿ, ಬಿ ತಂದೆ, ಸಿ ಮಗ, ಡಿ ಮಗಳು. ಪೂರ್ವ ವೇದ ಕಾಲದಲ್ಲಿ ಕುಟುಂಬದ ಮುಖ್ಯಸ್ಥ ಯಾರಾಗಿರ್ತಾರಪ್ಪ ಅಂದರೆ ತಂದೆ ಆಗಿರ್ತಾರೆ. ತಂದೆ ಪೂರ್ವ ವೇದ ಕಾಲದಲ್ಲಿ ಕುಟುಂಬದ ಮುಖ್ಯಸ್ಥ ಆಗಿರ್ತಾರೆ. ನಂತರ ಪೂರ್ವ ವೇದ ಕಾಲದಲ್ಲಿ ಯಾವ ರೀತಿಯ ಕುಟುಂಬ ವ್ಯವಸ್ಥೆ ರೂಢಿಯಲ್ಲಿತ್ತು? ಯಾವ ರೀತಿಯ ಕುಟುಂಬ ವ್ಯವಸ್ಥೆ ರೂಢಿಯಲ್ಲಿತ್ತು? ಎ ಏಕ ಕುಟುಂಬ, ಬಿ ವಿಭಕ್ತ ಕುಟುಂಬ, ಸಿ ಅವಿಭಕ್ತ ಕುಟುಂಬ, ಡಿ ಅಣ್ಣ ತಮ್ಮಂದಿರ ಕುಟುಂಬ. ಏನು? ಪೂರ್ವ ವೇದ ಕಾಲದಲ್ಲಿ ಯಾವ ರೀತಿಯ ಕುಟುಂಬ ವ್ಯವಸ್ಥೆ ರೂಢಿಯಲ್ಲಿತ್ತು? ಯಾವ ರೀತಿಯ ಕುಟುಂಬ ವ್ಯವಸ್ಥೆ ರೂಢಿಯಲ್ಲಿತ್ತು ಅಂದರೆ ಆಪ್ಷನ್ ಸಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಪೂರ್ವ ವೇದ ಕಾಲದಲ್ಲಿ ರೂಢಿಯಿತ್ತು. ನಂತರ ಮುಂದಿನ ಪ್ರಶ್ನೆ, ಪೂರ್ವ ವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು? ಪೂರ್ವ ವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು? ಎ ಸೂಕ್ತ ಸ್ಥಾನಮಾನಗಳಿದ್ದವು, ಬಿ ಯಾವುದೇ ಸ್ಥಾನಮಾನವಿರಲಿಲ್ಲ, ಸಿ ಪುರುಷರಿಗಿಂತ ಕಡಿಮೆ ಸ್ಥಾನಮಾನವಿತ್ತು, ಡಿ ಶಿಕ್ಷಣಕ್ಕೆ ಅವಕಾಶನೇ ಇರಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಪೂರ್ವ ವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತಪ್ಪ ಅಂದರೆ ಆಪ್ಷನ್ ಎ ಸೂಕ್ತ ಸ್ಥಾನಮಾನಗಳಿದ್ದವು. ಸೂಕ್ತವಾದಂತಹ ಸ್ಥಾನಮಾನಗಳು ಮಹಿಳೆಯರಿಗೆ ದೊರೀತಾ ಇದ್ದವು. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. 13ನೇ ಪ್ರಶ್ನೆ, ಪೂರ್ವ ವೇದ ಕಾಲದಲ್ಲಿ ರಾಜಕೀಯ ಸಂಸ್ಥೆಗಳಲ್ಲಿ ಯಾರು ಭಾಗವಹಿಸುತ್ತಿದ್ದರು? ಕಾಣಿಸ್ತಾ ಇದೆಯಲ್ಲ, ಪೂರ್ವ ವೇದ ಕಾಲದಲ್ಲಿ ರಾಜಕೀಯ ಸಂಸ್ಥೆಗಳಲ್ಲಿ ಯಾರು ಭಾಗವಹಿಸುತ್ತಿದ್ದರು? ಎ ಪುರುಷರು ಮಾತ್ರ, ಬಿ ಮಹಿಳೆಯರು ಮಾತ್ರ, ಸಿ ಮಹಿಳೆಯರು ಭಾಗವಹಿಸುತ್ತಿದ್ದರು, ಡಿ ಮಕ್ಕಳು ಮಾತ್ರ. ನೋಡಿ, ಪೂರ್ವ ವೇದ ಕಾಲದಲ್ಲಿ ರಾಜಕೀಯ ಸಂಸ್ಥೆಗಳಲ್ಲಿ ಯಾರು ಭಾಗವಹಿಸ್ತಾ ಇದ್ರು ಅಂದರೆ ಆಪ್ಷನ್ ಸಿ ಮಹಿಳೆಯರು ಭಾಗವಹಿಸುತ್ತಿದ್ದರು ಅಂತ. ಯಾರು ಭಾಗವಹಿಸ್ತಾ ಇದ್ರು ಅಂದರೆ ಮಹಿಳೆಯರು ಭಾಗವಹಿಸ್ತಾ ಇದ್ರು. ಓಕೆನಾ? ನಂತರ 14ನೇ ಪ್ರಶ್ನೆ, ಪೂರ್ವ ವೇದ ಕಾಲದಲ್ಲಿ ಯಾವ ವಿವಾಹ ಆಚರಣೆಯಲ್ಲಿತ್ತು? ಪೂರ್ವ ವೇದ ಕಾಲದಲ್ಲಿ ಯಾವ ರೀತಿಯ ವಿವಾಹ ಪದ್ಧತಿ ಆಚರಣೆಯಲ್ಲಿತ್ತು ಅಂತ. ಆಯ್ಕೆ ಎ ಬಾಲ್ಯ ವಿವಾಹ, ಬಿ ವಿಧವಾ ವಿವಾಹ, ಸಿ ಬಹುಪತ್ನಿತ್ವ, ಡಿ ಸಹಗಮನ ಪದ್ಧತಿ. ನೋಡಿ, ಬಾಲ್ಯ ವಿವಾಹ, ವಿಧವಾ ವಿವಾಹ, ಬಹುಪತ್ನಿತ್ವ, ಸಹಗಮನ ಪದ್ಧತಿ ಯಾವುದು ರೂಢಿಯಲ್ಲಿತ್ತು ಅಂದರೆ ಆಪ್ಷನ್ ಬಿ. ಯಾವುದು? ಆಪ್ಷನ್ ಬಿ ವಿಧವಾ ವಿವಾಹ. ಯಾವುದು? ವಿಧವಾ ವಿವಾಹ ಪದ್ಧತಿ ಜಾರಿಯಲ್ಲಿ ಆಚರಣೆಯಲ್ಲಿ ಇತ್ತು ಅಂತ. ನಂತರ 15ನೇ ಪ್ರಶ್ನೆ, ಪೂರ್ವ ವೇದ ಕಾಲದ ಮಹಿಳಾ ವಿದ್ವಾಂಸಣಿಗಳ ಉದಾಹರಣೆ ಯಾವುದು? ಮಹಿಳಾ ವಿದ್ವಾಂಸಣಿಗಳು ಯಾರು ಅಂತ. ಎ ಮೈತ್ರೇಯಿ, ಬಿ ಗಾರ್ಗಿ, ಸಿ ಘೋಷ, ಅಪಾಲ, ಲೋಪಮುದ್ರ, ಡಿ ಸೀತೆ. ಉತ್ತರ ಬಂದು ಯಾವುದು? ಸಿ. ಯಾವುದು? ಘೋಷ, ಅಪಾಲ, ಲೋಪಮುದ್ರ. ಘೋಷ, ಅಪಾಲ, ಲೋಪಮುದ್ರ.
ಯಾರಿವರು? ವೇದಕಾಲದ ಮಹಿಳಾ ವಿದ್ವಾನ್ಮಣಿಗಳು. ನಂತರ 16ನೇ ಪ್ರಶ್ನೆ, ಪೂರ್ವ ವೇದಕಾಲದಲ್ಲಿ ಯಾವ ಪದ್ಧತಿಗಳು ಇರಲಿಲ್ಲ? ಆಯ್ಕೆ ಎ ವಿಧವಾ ವಿವಾಹ, ಆಯ್ಕೆ ಬಿ ವೇದಾಧ್ಯಯನ, ಸಿ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿ. ನಂತರ ಆಯ್ಕೆ ಡಿ ರಾಜಕೀಯ ಸಂಸ್ಥೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ. ನೋಡಿ, ಯಾವ ರೀತಿಯ ಪೂರ್ವ ವೇದ ಕಾಲದಲ್ಲಿ ಯಾವ ಪದ್ಧತಿಗಳು ಇರಲಿಲ್ಲ ಅಂತ. ಯಾವ ಪದ್ಧತಿಗಳಿರಲಿಲ್ಲ ಅಂದರೆ ಆಪ್ಷನ್ ಸಿ ಬಾಲ್ಯ ವಿವಾಹ ಪದ್ಧತಿ ಮತ್ತು ಸತಿ ಸಹಗಮನ ಪದ್ಧತಿ ಆಚರಣೆಯಲ್ಲಿ ರೂಢಿಯಲ್ಲಿ ಇರಲಿಲ್ಲ ಪೂರ್ವ ವೇದ ಕಾಲದಲ್ಲಿ. ಆಯಿತಾ? ನಂತರ 17ನೇ ಪ್ರಶ್ನೆ, ಪೂರ್ವ ವೇದ ಕಾಲದಲ್ಲಿ ಆರ್ಯರ ಮುಖ್ಯ ಉದ್ಯೋಗಗಳು ಯಾವುವು? ಪೂರ್ವ ವೇದ ಕಾಲದಲ್ಲಿ ಆರ್ಯರ ಮುಖ್ಯ ಉದ್ಯೋಗಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಎ ವ್ಯಾಪಾರ ಮತ್ತು ಕರಕುಶಲ, ಬಿ ಪಶುಪಾಲನೆ ಮತ್ತು ಬೇಸಾಯ, ಸಿ ಯುದ್ಧ ಮತ್ತು ವಿಜಯ, ಡಿ ಬೋಧನೆ ಮತ್ತು ಧಾರ್ಮಿಕ ಆಚರಣೆಗಳು. ನೋಡಿ, ಪೂರ್ವ ವೇದ ಕಾಲದಲ್ಲಿ ಆರ್ಯರ ಮುಖ್ಯ ಉದ್ಯೋಗಗಳು ಯಾವ್ಯಾವಾಗಿತ್ತು ಅಂದರೆ ಪಶುಪಾಲನೆ ಮತ್ತು ಬೇಸಾಯ ಆಗಿರ್ತವೆ. ನಂತರ 18ನೇ ಪ್ರಶ್ನೆ, ಪೂರ್ವ ವೇದ ಕಾಲದಲ್ಲಿ ಜನರು ಯಾವ ಲೋಹಗಳ ಉಪಯೋಗವನ್ನು ಅರಿತಿದ್ದರು? ಪೂರ್ವ ವೇದ ಕಾಲದಲ್ಲಿ ಜನರು ಯಾವ ಲೋಹಗಳ ಉಪಯೋಗವನ್ನು ಅರಿತಿದ್ರು ಅಂತ ತಿಳ್ಕೊಂಡಿದ್ರು? ಎ ಚಿನ್ನ ಮತ್ತು ಬೆಳ್ಳಿ, ಬಿ ತಾಮ್ರ ಮತ್ತು ಕಂಚು, ಸಿ ಕಬ್ಬಿಣ, ಡಿ ಅಲ್ಯೂಮಿನಿಯಂ. ಯಾವ ಲೋಹವನ್ನು ಪೂರ್ವ ವೇದ ಕಾಲದಲ್ಲಿ ಜನರು ಯಾವ ಲೋಹಗಳ ಉಪಯೋಗವನ್ನು ಅರಿತಿದ್ರು ಅಂದರೆ ಕಬ್ಬಿಣ. ಸಿ ಆಪ್ಷನ್ ಸಿ ಕಬ್ಬಿಣದ ಉಪಯೋಗವನ್ನು ಪೂರ್ವ ಕಾಲದ ಜನರು ಅರಿತಿದ್ದರು. ನಂತರ 19ನೇ ಪ್ರಶ್ನೆ, ಪೂರ್ವ ವೇದ ಕಾಲದಲ್ಲಿ ಸಂಪತ್ತು ಎಂದು ಪರಿಗಣಿಸಿದ್ದು ಯಾವುದನ್ನು? ಸಂಪತ್ತು ಅಂತ ಪೂರ್ವ ವೇದ ಕಾಲದಲ್ಲಿ ಯಾವುದನ್ನು ಪರಿಗಣಿಸ್ತಾರೆ? ಎ ಭೂಮಿ, ಬಿ ಚಿನ್ನ, ಸಿ ಹಸುಗಳು, ಡಿ ಆನೆಗಳು. ನೋಡಿ, ಪೂರ್ವ ವೇದ ಕಾಲದಲ್ಲಿ ಸಂಪತ್ತು ಅಂತ ತಿಳ್ಕೊಂಡಿದ್ದು ಭೂಮಿನೂ ಅಲ್ಲ ಚಿನ್ನನೂ ಅಲ್ಲ, ಯಾವುದು ಅಂದರೆ ಹಸುಗಳನ್ನ ಅವರು ಸಂಪತ್ತು ಅಂತ ತಿಳ್ಕೊಂಡಿರ್ತಾರೆ. ನಂತರ 20ನೇ ಪ್ರಶ್ನೆ, ಆರ್ಯರ ಬಣದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು? ಆರ್ಯರ ಬಣದ ಮುಖ್ಯಸ್ಥನನ್ನು ಏನಂತ ಕರೀತಾ ಇದ್ರು? ಎ ಸೇನಾಪತಿ, ಬಿ ರಾಜನ್, ಸಿ ಮಂತ್ರಿ, ಡಿ ಪ್ರಧಾನಿ. ನೋಡಿ, ಆರ್ಯರ ಬಣದ ಮುಖ್ಯಸ್ಥನನ್ನು ಏನಂತ ಕರಿತಾ ಇದ್ರು ಅಂದರೆ ಆಪ್ಷನ್ ಬಿ ರಾಜನ್ ಅಂತ ಕರಿತಾ ಇದ್ರು, ಆರ್ಯರ ಬಣದ ಮುಖ್ಯಸ್ಥನನ್ನು. ನಂತರ ಮುಂದಿನ ಪ್ರಶ್ನೆ 21, ಪೂರ್ವ ವೇದ ಕಾಲದಲ್ಲಿ ರಾಜತ್ವವು ವಂಶ ಪಾರಂಪರ್ಯವಾಗಿತ್ತೇ? ರಾಜತ್ವ ವಂಶ ಪಾರಂಪರ್ಯವಾಗಿ ಇತ್ತಾ ಏನು ಅಂತ? ಎ ಹೌದು, ಬಿ ಇಲ್ಲ, ಸಿ ಕೆಲವೊಮ್ಮೆ, ಡಿ ರಾಜನ ಇಚ್ಛೆಯಂತೆ. ನೋಡಿ, ಪೂರ್ವ ವೇದ ಕಾಲದಲ್ಲಿ ರಾಜತ್ವ ವಂಶ ಪಾರಂಪರ್ಯವಾಗಿ ಇರಲಿಲ್ಲ. ಹಾಗಾದರೆ ಯಾವುದಾಗುತ್ತೆ ಆನ್ಸರು? ಆಪ್ಷನ್ ಬಿ ಏನಾಗುತ್ತೆ? ಪೂರ್ವ ವೇದ ಕಾಲದಲ್ಲಿ ರಾಜತ್ವವು ವಂಶ ಪಾರಂಪರ್ಯವಾಗಿ ಇರಲಿಲ್ಲ ಇರಲಿಲ್ಲ. ನಂತರ 22ನೇ ಪ್ರಶ್ನೆ, ಪೂರ್ವ ವೇದ ಕಾಲದ ಪ್ರಮುಖ ರಾಜಕೀಯ ಸಂಸ್ಥೆಗಳು ಯಾವುವು? ಪೂರ್ವ ವೇದ ಕಾಲದ ಪ್ರಮುಖ ರಾಜಕೀಯ ಸಂಸ್ಥೆಗಳು ಯಾವ್ಯಾವು ಅಂತ? ಎ ಮಂತ್ರಿ ಪರಿಷತ್ತು, ಬಿ ಸಭಾ ಸಮಿತಿ ಮತ್ತು ವಿಧಾತ, ಸಿ ನ್ಯಾಯಾಲಯ, ಡಿ ಗ್ರಾಮ ಸಭೆ. ನೋಡಿ, ಪೂರ್ವ ವೇದ ಕಾಲದ ಪ್ರಮುಖ ರಾಜಕೀಯ ಸಂಸ್ಥೆಗಳು ಯಾವ್ಯಾವಾಗಿತ್ತು ಅಂದರೆ ಸಭಾ ಸಮಿತಿ ಮತ್ತು ವಿಧಾತ. ಸಭಾ ಸಮಿತಿ ಮತ್ತು ವಿಧಾತ. ಆಪ್ಷನ್ ಬಿ ಏನಾಗುತ್ತೆ? ಸಭಾ ಸಮಿತಿ ಮತ್ತು ವಿಧಾತ ಪೂರ್ವ ವೇದ ಕಾಲದ ಪ್ರಮುಖ ರಾಜಕೀಯ ಸಂಸ್ಥೆಗಳು ಆಗಿರ್ತವೆ. ನಂತರ ಮುಂದಿನ ಪ್ರಶ್ನೆ ಹೋಗೋಣ. ನಂತರ 23ನೇ ಪ್ರಶ್ನೆ, ಪೂರ್ವ ವೇದ ಕಾಲದಲ್ಲಿ ರಾಜನ ಮುಖ್ಯ ಕರ್ತವ್ಯಗಳು ಯಾವುವು? ರಾಜನ ಮುಖ್ಯ ಕರ್ತವ್ಯ
ಪೂರ್ವ ವೇದಕಾಲದಲ್ಲಿ ಯಾವ್ಯಾವ ಆಗಿರ್ತವೆ ಅಂತ ನಾವು ಪೂರ್ವ ವೇದಕಾಲದ ಬಗ್ಗೆ ತಿಳ್ಕೊತಾ ಇದ್ದೀವಿ. ನೋಡಿ, ಋಗ್ವೇದದಲ್ಲಿ ನಾವು ಎರಡನ್ನು ನೋಡ್ತೀವಿ, ಎರಡು ಕಾಲಗಳನ್ನು, ಪೂರ್ವ ವೇದಕಾಲ ಮತ್ತು ಉತ್ತರ ವೇದಕಾಲ ಅಂತ ನೋಡ್ತೀವಿ. ಅದರಲ್ಲಿ ನಾವು ಇವಾಗ ತಿಳ್ಕೊತಾ ಇರೋದು ಪೂರ್ವ ವೇದಕಾಲದ ಬಗ್ಗೆ. 23ನೇ ಪ್ರಶ್ನೆ, ಪೂರ್ವ ವೇದಕಾಲದಲ್ಲಿ ರಾಜನ ಮುಖ್ಯ ಕರ್ತವ್ಯಗಳು ಏನಾಗಿರ್ತವೆ, ಯಾವ್ಯಾವು ಅಂತ. ಎ, ತೆರಿಗೆ ಸಂಗ್ರಹ. ಬಿ, ಯುದ್ಧದಲ್ಲಿ ಹೋರಾಡುವುದು, ಜನರ ಜೀವ, ಸ್ವತ್ತು ಮತ್ತು ದನಕರುಗಳ ರಕ್ಷಣೆ ಹಾಗೂ ಜನ ಕಲ್ಯಾಣ. ಸಿ, ಧಾರ್ಮಿಕ ಆಚರಣೆಗಳನ್ನು ನಡೆಸಿಕೊಡುವುದು. ಡಿ, ಶಾಸನಗಳನ್ನು ಏನು ಮಾಡೋದು, ರಚಿಸೋದು. ಹಾಗಾದರೆ ಇಲ್ಲಿ ಪೂರ್ವ ವೇದಕಾಲದಲ್ಲಿ ರಾಜನ ಮುಖ್ಯ ಕರ್ತವ್ಯಗಳು ಏನಾಗಿರ್ತವಪ್ಪ ಅಂತಂದರೆ ಬಿ ಯಾವುದಾಗಿರುತ್ತೆ, ಯುದ್ಧದಲ್ಲಿ ಹೋರಾಡುವುದು, ಜನರ ಜೀವ, ಸ್ವತ್ತು ಮತ್ತು ದನಕರುಗಳ ರಕ್ಷಣೆ ಹಾಗೂ ಜನ ಕಲ್ಯಾಣ ಆಗಿರುತ್ತೆ. ಏನು, ಯಾವುದಕ್ಕೆ ಆನ್ಸರ್? ಪೂರ್ವ ವೇದಕಾಲದಲ್ಲಿ ರಾಜನ ಮುಖ್ಯ ಕರ್ತವ್ಯಗಳು ಏನಾಗಿರ್ತವೆ ಅಂದರೆ ಯುದ್ಧದಲ್ಲಿ ಹೋರಾಡೋದು, ಜನರ ಜೀವ, ಸ್ವತ್ತು ಮತ್ತು ದನಕರುಗಳ ರಕ್ಷಣೆಯನ್ನು ಮಾಡೋದು ಯಾರ್ದು, ರಾಜನ ಮುಖ್ಯ ಕರ್ತವ್ಯಗಳು ಆಗಿರುತ್ತೆ. ನಂತರ ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ, ಆರ್ಯರು ದೇವತಾರಾಧನೆಯನ್ನು ಯಾವುದರ ಮೂಲಕ ಮಾಡ್ತಾಯಿದ್ರು? ಆರ್ಯರು ದೇವತಾರಾಧನೆಯನ್ನು ಯಾವುದರ ಮೂಲಕ ಮಾಡ್ತಾಯಿದ್ರು? ಆಯ್ಕೆ ಎ, ಧ್ಯಾನ. ಬಿ, ಪೂಜೆ. ಸಿ, ಯಜ್ಞ. ಡಿ, ಪ್ರಾರ್ಥನೆ. ಆರ್ಯರು ದೇವತಾರಾಧನೆಯನ್ನು ಯಾವುದರ ಮೂಲಕ ಮಾಡ್ತಾಯಿದ್ರು ಅಂದರೆ ಆಪ್ಷನ್ ಸಿ ಯಾವುದಾಗುತ್ತೆ, ಯಜ್ಞ. ನೋಡಿ, ಯಜ್ಞಗಳ ಮುಖಾಂತರ ಆರ್ಯರು ದೇವತಾರಾಧನೆಯನ್ನು ಮಾಡ್ತಾ ಇರ್ತಾರೆ. ನಂತರ ಮುಂದಿನ ಪ್ರಶ್ನೆ, ಉತ್ತರ ವೇದಕಾಲದಲ್ಲಿ 25ನೇ ಪ್ರಶ್ನೆ, ಉತ್ತರ ವೇದಕಾಲದಲ್ಲಿ ಯಾವ ಪದ್ಧತಿ ಆರಂಭವಾಯಿತು? ಉತ್ತರ ವೇದಕಾಲದಲ್ಲಿ ಯಾವ ಪದ್ಧತಿ ಆರಂಭ ಆಗುತ್ತೆ ಅಂತ. ಎ, ವಿಧವಾ ಪದ್ಧತಿ. ಬಿ, ಗೋತ್ರ ಪದ್ಧತಿ. ಸಿ, ಸಹಗಮನ ಪದ್ಧತಿ. ಡಿ, ಬಾಲ್ಯ ವಿವಾಹ ಪದ್ಧತಿ. ನೋಡಿ, ಉತ್ತರ ವೇದಕಾಲದಲ್ಲಿ ಯಾವ ಪದ್ಧತಿ ಆರಂಭ ಆಗುತ್ತೆ ಅಂದರೆ ಬಿ, ಆಪ್ಷನ್ ಬಿ, ಗೋತ್ರ ಪದ್ಧತಿ ಆರಂಭ ಆಗುತ್ತೆ. ಯಾವ ಪದ್ಧತಿ ಆರಂಭ ಆಗುತ್ತೆ? ಗೋತ್ರ ಪದ್ಧತಿ ಆರಂಭ ಆಗುತ್ತೆ. ಇಂದಿನ ತರಗತಿಯಲ್ಲಿ ನಾವು ಸ್ನೇಹಿತರೆ 25 ಪ್ರಶ್ನೆಗಳನ್ನು ವೇದಕಾಲದ ಸಂಸ್ಕೃತಿ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಇಂದಿನ ತರಗತಿಯಲ್ಲಿ. ಮುಂದಿನ ತರಗತಿಯಲ್ಲಿ ನಾವು ಇನ್ನು 25 ಪ್ರಶ್ನೆಗಳನ್ನು ನಾವು ವೇದಕಾಲದ ಸಂಸ್ಕೃತಿಯ ಬಗ್ಗೆ ತಿಳ್ಕೊಳ್ಳೋಣ. ಏನಾದರೂ ಇದರಲ್ಲಿ ದೋಷಗಳಿದ್ದಲ್ಲಿ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.